ನಾರಾಯಣ ಸ್ವಾಮಿ ಅವರು ಇದಕ್ಕೂ ಕೂಡ ಉತ್ತರ ಕೊಡಬೇಕು. ಯಾಕೆ ನಿಮಗೆ ಆಗಲಿಲ್ಲ 30 ವರ್ಷದಲ್ಲಿ? ನೀವು ಹಿಂದಿ ಬೆಲ್ಟಲ್ಲಿ ನಿಮ್ಮ ಮುಖ್ಯಮಂತ್ರಿ ಇಲ್ಲದ ಏಕೈಕ ರಾಜ್ಯ ಬಿಹಾರ್. ಯಾಕೆ ನಿಮಗೆ ಸ್ವಂತ ಬಲದಿಂದ ಅಲ್ಲಿ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕಾಗಿಲ್ಲ? ನಿಮ್ಮವನೊಬ್ಬ ಮುಖ್ಯಮಂತ್ರಿ ಯಾಕೆ ಮಾಡಲಿಕ್ಕಾಗಿಲ್ಲ ಎನ್ನುವುದಕ್ಕೆ ಏನಾದರೂ ಉತ್ತರ ಇದೆಯಾ ಅಂತ. ನಾರಾಯಣ್ ಸರ್ ಸ್ಕ್ರೀನಲ್ಲಿ ಆಗಿತ್ತು. ಇಲ್ಲ, ಮೊಟ್ಟು ಅವರು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಭಾರತೀಯ ಜನತಾ ಪಕ್ಷ ಇನ್ನೂ ಅನೇಕ ರಾಜ್ಯಗಳಲ್ಲಿ ದಾಪುಗಾಲಿಡ್ತಿದೆ. ಇನ್ನೂ ಬೆಳೀತಾ ಇರ್ತಕ್ಕಂಥ ಪಕ್ಷವೇ ಹೊರತು ಬೆಳೆದು ನಿಂತ ಪಕ್ಷ ಅಲ್ಲ. ಕೆಲವು ರಾಜ್ಯಗಳಲ್ಲಿ ತನ್ನ ಶಕ್ತಿ ಬಹಳ ವೃದ್ಧಿಯಾಗಿದೆ, ಇನ್ನೂ ಅನೇಕ ರಾಜ್ಯಗಳಲ್ಲಿ ಬೆಳೆಯಬೇಕಾಗಿದೆ. ಈಗ ನಾವು ಕಾಂಗ್ರೆಸ್ ಪಕ್ಷದ ರೀತಿಯ ವಯಸ್ಸಾದ ಪಕ್ಷ ಅಲ್ಲ. ಅವ್ರು ಹೇಳಿದರು ಕಾಂಗ್ರೆಸ್ಸಲ್ಲಿರ್ತಕ್ಕಂಥವ್ರಿಗೆಲ್ಲ ವಯಸ್ಸಾಗಿದೆ ಅನ್ನೋ ರೀತಿ. ಆದರೆ ನಾನು ಹೇಳ್ತೇನೆ 2%, 3%, 5%, 10% ಹೀಗೆ ಕ್ರಮೇಣವಾಗಿ ಭಾರತೀಯ ಜನತಾ ಪಕ್ಷ ಬೆಳೀತಾ ಇದೆ. ಹಾಗೆ ಇವತ್ತು ಕೆಲವರು ನಮ್ಮ ಸಪೋರ್ಟ್ಗೂ ಇದ್ದಾರೆ, ನಾವು ಅವರ ಸಪೋರ್ಟ್ಗೂ ಇದ್ದೀವಿ. ಯಾಕಂತಂದರೆ ಸ್ಥಳೀಯವಾಗಿ ನೀವು ಹೇಳಿದ ರೀತಿಯಲ್ಲಿ ಅನೇಕ ರಾಜ್ಯಗಳಲ್ಲಿ ಸ್ಥಳೀಯ ನಾಯಕತ್ವಗಳು ಇನ್ನೂ ಬೆಳೆಯಬೇಕಾಗಿದೆ ನಮ್ಮದು. ಆದರೆ ಕಾಂಗ್ರೆಸ್ನ ವಿಷಯ ತೆಗೆದುಕೊಳ್ಳಿ, ಇಡೀ ದೇಶ ವ್ಯಾಪಿಸಿದ್ದ ಒಂದು ಪಕ್ಷ ಇವತ್ತು 60%, 70% ಮತ ತೆಗೆದುಕೊಳ್ತಿದ್ದು ಇವತ್ತು ಕ್ರಮೇಣವಾಗಿ ಬೇರೆ ಅಂದರೆ ಸ್ಥಳೀಯ ಪಕ್ಷಗಳ ಜೊತೆಯಲ್ಲಿ ಕಡಿಮೆ ಒಂದು 20 ಸೀಟು, 30 ಸೀಟು, 40 ಸೀಟು ತೆಗೆದುಕೊಂಡು ಅವರ ಜೊತೆಯಲ್ಲಿ ಸೇರ್ತಕ್ಕಂಥ ರೀಜನಲ್ ಪಾರ್ಟಿ ಥರ ಕಾಂಗ್ರೆಸ್ ಆಗಿದೆ. ಅದು ನಮ್ಮದು ಹಾಗೆ ಅಲ್ಲ. ನಮ್ಮದು ಒಂದೊಂದು ಚುನಾವಣೆಗೂ ನಮ್ಮ ಶಕ್ತಿ ವೃದ್ಧಿ ಆಗ್ತಿದೆ. ಅದನ್ನು ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತು ರಾಷ್ಟ್ರವ್ಯಾಪಿ BJP ತನ್ನ ಬೆಳವಣಿಗೆಯನ್ನು ವೃದ್ಧಿಸಿಕೊಳ್ಳುತ್ತಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾವು ಕೂಡ ಅಲ್ಲಿಯೂ ಮುಖ್ಯಮಂತ್ರಿ ಆಗ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬಹುದು. ಅದಾಗ್ತದೆ. ರೈಟ್ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.